ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. PM ಪ್ರೋಗ್ರಾಮ್ ವೇಳೆ ಎಕ್ಸಾಕ್ಟ್ಲಿ ಪ್ಲಾನ್ ಮಾಡಿ ಬ್ಲಾಸ್ಟ್ ಮಾಡೋದಕ್ಕೆ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಆದರೆ ಆ ಒಂದು ಬಾಕ್ಸ್ ಅನ್ನ ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ ಈವರೆಗೂ ಕೂಡ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ ಅಂತೇಳಿ ವಿಚಾರ ಹೊರಗಡೆ ಬಂದಿತ್ತು. ಆದರೆ ಬರೀ ಯಾರೋ ಅಕಸ್ಮಾತ್ ಆಗಿ ಆ ಜಿಲೆಟಿನ್ ಕಡ್ಡಿಗಳನ್ನ ಬೀಳ್ಸ್ಕೊಂಡು ಹೋಗಿರ್ಬೋದು ಅಂತ ಅಷ್ಟೇ ಅಂದಾಜು ಮಾಡಲಾಗಿತ್ತು. ಆದರೆ ಆ ಒಂದು ಬಾಕ್ಸ್ ಓಪನ್ ಮಾಡಿದಾಗ ಅಕ್ಷರಶಃ ಇದೊಂದು ಪ್ರೀ ಪ್ಲಾನ್ ಆಗಿತ್ತು ಅನ್ನುವಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿದೆ. ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳು ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಎಕ್ಸ್ ನಲ್ಲೂ ಕೂಡ ನೀವು ನ್ಯೂಸ್ 18 ಕನ್ನಡದ ಪೇಜ್ ಅನ್ನ ಫಾಲೋ ಮಾಡಬಹುದು. ಇಂಟ್ರೆಸ್ಟಿಂಗ್ ಮತ್ತೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ನೀವು ನೋಡಬಹುದು. ಸದ್ಯಕ್ಕೆ ಮೊನ್ನೆ ಆದ ಘಟನೆ ಬಗ್ಗೆ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅಂದ್ರೆ ಪ್ರಧಾನಿ ಮೋದಿ ಅವರು ಆರ್ಟ್ ಆಫ್ ಲಿವಿಂಗ್ ನಲ್ಲಿ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಆಗಕ್ಕೆ ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಜಿಲೆಟಿನ್ ಬಾಕ್ಸ್ ಪತ್ತೆಯಾಗಿತ್ತು ಅಂತೇಳಿ ದೊಡ್ಡ ಸುದ್ದಿ ಆಗಿದೆ. ನ್ಯಾಷನಲ್ ಲೆವೆಲ್ಗೂ ಕೂಡ ಈಗ ಅದು ಸುದ್ದಿ ಆಗಿದೆ. ಯಾರೋ ಅಕಸ್ಮಾತ್ ಆಗಿ ಜಿಲೆಟಿನ್ ಕಡ್ಡಿಗಳನ್ನ ಬೀಳ್ಸ್ಕೊಂಡು ಹೋಗಿರ್ಬೋದು ಅನ್ನೋಂಥ ಅಂದಾಜು ಅಷ್ಟೇ ಮಾಡಲಾಗಿತ್ತು. ನಮಗೂ ಕೂಡ ನಮ್ಮವರೆಗೂ ಕೂಡ ಅಷ್ಟೇ ಇನ್ಫಾರ್ಮೇಶನ್ಗಳು ಬಂದಿತ್ತು. ಆದ್ರೆ ಈಗ ಸ್ಫೋಟಕ ವಿಚಾರ ಒಂದು ಹೊರಗಡೆ ಬಿದ್ದಿದೆ. ಆ ಒಂದು ಪ್ಯಾಕ್ಡ್ ಬಾಕ್ಸ್ ಏನಿದೆಯಲ್ಲ, ಆ ಒಂದು ಬಾಕ್ಸ್ ನಲ್ಲಿ ಎಲ್ಲವೂ ಕೂಡ ತಯಾರಾಗಿತ್ತು. ಎಕ್ಸ್ಪ್ಲೋಜರ್ ಒಂದೇ ಆಗಿತ್ತು, ಅಂದ್ರೆ ಎಕ್ಸಿಕ್ಯೂಟಿವ್ ಒಂದೇ ಬಾಕಿ ಉಳಿದಿತ್ತು ಅನ್ನೋಂಥದ್ದು ಈಗ ಸ್ಫೋಟಕ ವಿಚಾರ ಗೊತ್ತಾಗಿದೆ. ಕೊನೆ ಮೂಮೆಂಟ್ ನಲ್ಲಿ ಪೊಲೀಸರು ಅಲರ್ಟ್ ಆಗಿ, ಅಂದ್ರೆ ಕೊನೆ 2 ತಾಸಿನಲ್ಲಿ ಪೊಲೀಸರು ಅಲರ್ಟ್ ಆಗಿ ಒಂದು ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದಾರೆ. ಆದ್ರೆ ಇಲ್ಲಿ ಭದ್ರತಾ ವೈಫಲ್ಯ ಇದ್ದೇ ಇದೆ. ಆದ್ರೆ 2 ತಾಸಿಗೂ ಮುಂಚೆ ಅದನ್ನ ಮಾಡಿದ್ದಾರೆ. PM ಬರ್ತಾರೆ ಅಂದ್ರೆ 1 ವಾರದಿಂದಲೂ ಕೂಡ ಅಲ್ಲಿ ಭದ್ರತಾ ಪರಿಶೀಲನೆ ಆಗಿರ್ಬೋದು, ಓಡಾಟ ಮಾಡೋದಾಗಿರ್ಬೋದು, ಚೆಕಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಇತ್ತು. ಅದಾಗಿಯೂ ಕೂಡ ಯಾವ ಮಟ್ಟಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂದ್ರೆ ಯಾವ ಟೈಮಲ್ಲಿ ಪೊಲೀಸರು ಅಲ್ಲಿರಲ್ಲ, ಪೊಲೀಸರು ಎಲ್ಲಿ ಇರ್ತಾರೆ, ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿದಂಥವ್ರು ಪಕ್ಕಾ ಪ್ಲಾನ್ ಮಾಡಿ ಆ ಒಂದು ಜಿಲೆಟಿನ್ ಬಾಕ್ಸ್ ಅನ್ನ ತಂದಿಟ್ಟಿದ್ರು. ಆ ಬಾಕ್ಸ್ ನಲ್ಲಿ ಏನಿತ್ತು ಅನ್ನೋದು ಇಲ್ಲಿವರೆಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿರ್ಲಿಲ್ಲ. ಸೀಕ್ರೆಟ್ ಆಗಿ ಪೊಲೀಸರು ಆ ಒಂದು ವಿಚಾರವನ್ನ ಮುಚ್ಚಿಟ್ಟಿದ್ರು. ಈಗ ಒಂದಷ್ಟು ವಿಡಿಯೋಗಳು, ಫೋಟೋಗಳು ವೈರಲ್ ಆಗ್ತಿದಾವೆ. ಆ ಒಂದು ಬಾಕ್ಸ್ ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಇನ್ನೇನು ಬ್ಲಾಸ್ಟ್ ಆಗೋದಕ್ಕೆ ಎಕ್ಸಿಕ್ಯೂಟಿವ್ ಒಂದೇ ಬಾಕಿ ಇತ್ತು ಅನ್ನುವಂತಹ ಸ್ಫೋಟಕ ವಿಚಾರ ಈಗ ಗೊತ್ತಾಗಿದೆ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋಜರ್ ಅನ್ನ ರೆಡಿ ಮಾಡಿದ್ರು ದುಷ್ಕರ್ಮಿಗಳು ಅಂತ ಹೇಳಿ ಗೊತ್ತಾಗಿದೆ. ಯಾಕಂದ್ರೆ ಆ ಒಂದು ಬಾಕ್ಸ್ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳ ಜೊತೆ, ಕರ್ಪೂರದ ಜೊತೆ ಒಂದಷ್ಟು ಸೆಲ್ಗಳು, ಟೈಮರ್, ಸೆನ್ಸಾರ್ ಮತ್ತೆ ಇವೆಲ್ಲ ಅಂದ್ರೆ ಒಂದು ಬಾಂಬ್ ರೀತಿ ತಯಾರು ಮಾಡಿ, ವೈರ್ಗಳಾಗಿರ್ಬೋದು, ಅಂದ್ರೆ ಒಂದಷ್ಟು ಇಂಟರ್ನೆಟ್ ಅಲ್ಲಿ ನೀವು ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಎಕ್ಸ್ಪ್ಲೋಜರ್ಗಳನ್ನ ಯಾವ ರೀತಿ ತಯಾರು ಮಾಡಿರ್ತಾರೆ ಅಂದ್ರೆ ತಯಾರಾಗಿರುವಂತ ಬಾಂಬ್ ಎಲ್ಲೂ ಸಿಗಲ್ಲ. ಆದ್ರೆ ಉದ್ದೇಶಪೂರ್ವಕವಾಗಿ ಕ್ರಿಯೇಟ್ ಮಾಡ್ತಾರಲ್ಲ ಅವರು, ಬೇರೆ ಬೇರೆ ಕಡೆ ಅಂಗಡಿಗಳಿಂದ ಖರೀದಿ ಮಾಡ್ಕೊಂಡು ಬಂದು ಎಲ್ಲವನ್ನೂ ಕೂಡ ಪ್ಲಾನ್ ಪ್ರಕಾರ ಎಕ್ಸ್ಪ್ಲೋಜರ್ ಅನ್ನ ರೆಡಿ ಮಾಡಿರ್ತಾರೆ. ಇದನ್ನ ಅದೇ ರೀತಿಯಾಗಿ ಬಾಕ್ಸ್ ನಲ್ಲಿ ನೀಟಾಗಿ ರೆಡಿ ಮಾಡಿ ಮೋದಿ ಬರುವಂತ ಸಂದರ್ಭದಲ್ಲೇ ಟೈಮರ್ ಫಿಕ್ಸ್ ಮಾಡಿ ಅದು ಎಕ್ಸ್ಪ್ಲೋರ್ ಆಗ್ಬೇಕು. ಡೊನೇಟರ್ ಒಂದು ಬಿಟ್ಟಿದ್ರೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಆಗ್ತಿತ್ತು. ಒಂದ್ ವೇಳೆ ಪೊಲೀಸರಿಗೆ ಏನಾದರೂ ಕರೆ ಬಂದಿರಲಿಲ್ಲ ಅಂದ್ರೆ, ಈಗಾಗಲೇ ಕೋರಮಂಗಲದಲ್ಲಿ ಓರ್ವ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಾರಲ್ಲ, ಲೋಹಿತ್ ಎಂಬಾತ. ಈತ ಕೋಇನ್ಸಿಡೆನ್ಸ್ಲಿ ಬೆಳಗ್ಗೆ 8:30 ಸುಮಾರಿಗೆ ಪೊಲೀಸರಿಗೆ ಕರೆ ಮಾಡಿರ್ತಾರೆ. ಕರೆ ಮಾಡಿದಂತ ಸಂದರ್ಭದಲ್ಲಿ ಮೋದಿ ಪ್ರೋಗ್ರಾಮ್ ಇದೆ, ಆರ್ಟ್ ಆಫ್ ಲಿವಿಂಗ್, ನಾನು ಬಾಂಬ್ ಬಿಟ್ಟಿದ್ದೇನೆ, ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿ ಆತ ಅವತ್ತು ಅಂದ್ರೆ ಸಂಡೇ ಬೆಳಗ್ಗೆ 8:30 ಸುಮಾರಿಗೆ ಆತ ಕರೆ ಮಾಡಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಅಲರ್ಟ್ ಆಗಿ ಹೋಗಿ ಚೆಕ್ ಮಾಡಿದಾಗ 10:30 ಸುಮಾರಿಗೆ ಆ ಒಂದು ಬಾಕ್ಸ್ ಪತ್ತೆ ಆಗುತ್ತೆ. ಒಂದ್ ವೇಳೆ ಅದ ಕರೆ ಮಾಡಿರ್ಲಿಲ್ಲ ಅಂದ್ರೆ ಮೇ ಬಿ ಪೊಲೀಸರು ಚೆಕ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಮೋದಿ ಹೋಗುವಂತ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ಅದು ಬ್ಲಾಸ್ಟ್ ಆಗ್ಬಿಟ್ಟಿದ್ರೆ ದೊಡ್ಡ ಸುದ್ದಿ ಆಗ್ತಿತ್ತು. ಈಗಾಗಲೇ ನ್ಯಾಷನಲ್ ಸುದ್ದಿ ಆಗಿದೆ. ಒಂದ್ ವೇಳೆ ಬ್ಲಾಸ್ಟ್ ಆಗ್ಬಿಟ್ಟಿದ್ರೆ ಬೇರೆದೇ ಕತೆ ಆಗಿರೋದು. ಸದ್ಯಕ್ಕೆ ದೊಡ್ಡ ಅನಾಹುತ ತಪ್ಪಿದೆ, ಪೊಲೀಸರ ವೈಫಲ್ಯ ಇದೆ. ಅದರಲ್ಲಿ ಕಂಪ್ಲೀಟ್ ಆಗಿ ಪ್ಲಾನ್ ಅನ್ನ ಮಾಡಿತ್ತು ಅಂತ ಹೇಳಿ ಗೊತ್ತಾಗಿದೆ. ಅಂದ್ರೆ ಎಕ್ಸ್ಪ್ಲೋಸ್ ಮಾಡೋದಕ್ಕೆ, ಬಾಂಬ್ ಆಗಿ ಅದನ್ನ ಪರಿವರ್ತನೆ ಮಾಡಿ ಬ್ಲಾಸ್ಟ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತಲ್ಲ, ಅವಾಗಲೇ ಹೇಳಿದೆ ನಾನು. ಶೆಲ್ ಆಗಿರ್ಬೋದು, ಟೈಮರ್ ಆಗಿರ್ಬೋದು, ಡೇ ಟು ಡೇ ಟೈಮು, ಮತ್ತೆ ಒಂದಷ್ಟು ವಸ್ತುಗಳು, ವೈರ್ ರೀತಿಯಾದಂಥ ವಸ್ತುಗಳು, ಬ್ಯಾಟರಿ, ಮತ್ತೆ ಎಲ್ಲವೂ ಕೂಡ ಅದರಲ್ಲಿ ಇತ್ತು ಅಂತ ಹೇಳಿ ಈಗ ಗೊತ್ತಾಗಿದೆ. ಅದರ ಒಂದಷ್ಟು ಫೋಟೋ ಮತ್ತೆ ವಿಡಿಯೋಗಳು ನ್ಯೂಸ್ 18 ಕನ್ನಡಕ್ಕೂ ಸಿಕ್ಕಿದೆ. ಸದ್ಯಕ್ಕೆ ಒಂದು ಬಾಕ್ಸ್ ಅನ್ನ ತಂದಿಟ್ಟಿದ್ದು ಯಾರು ಅನ್ನೋಂಥದ್ದು ಇನ್ನೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿಲ್ಲ. ಫೋನ್ ಮಾಡಿದಂಥ ವ್ಯಕ್ತಿ ಕೋಇನ್ಸಿಡೆಂಟಲಿ ಫೋನ್ ಮಾಡಿದ್ದಾನೆ, ಆತನೇ ಇದಕ್ಕೆ ತಂದಿಟ್ಟಿದ್ದಾನೆ ಅನ್ನೋಂಥದ್ದು ಗೊತ್ತಾಗಿಲ್ಲ. ಯಾಕಂದ್ರೆ ಆ ಜಾಗ ಅದೇ ರೀತಿ ಇದೆ. ಅಂದ್ರೆ ಕರೆಕ್ಟಾಗಿ ಜಾಗ ಏನಿದೆ ಎಕ್ಸಾಕ್ಟ್ಲಿ ಜಾಸ್ತಿ ಯಾರು ಓಡಾಡದಂಥ ರೀತಿಲಿ, ಮತ್ತೆ ಅಲ್ಲಿ CCTV ಇರೋದಂಥ ಜಾಗ, ಸರಿಯಾಗಿ ಟ್ರ್ಯಾಕ್ ಮಾಡದೇ ಇರುವಂಥದ್ದು. ಅದು ಹೈವೇ ಇದೆ, ಮೈಸೂರು ಹೈವೇ ಕನೆಕ್ಟ್ ಆಗುವಂಥ ರಸ್ತೆ.
ಸೊ ಹಾಗಾಗಿ ಸಾಕಷ್ಟು ವಾಹನಗಳಲ್ಲಿ ಓಡಾಟ ಮಾಡ್ತವೆ. ಯಾರು ರಾತ್ರಿ ಸಂದರ್ಭದಲ್ಲಿ ಇದನ್ನ ತಂದಿಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ರಾತ್ರಿ 10 ಗಂಟೆವರೆಗೂ ಕೂಡ ಪೊಲೀಸರು ಆ ಸ್ಥಳಗಳಲ್ಲಿ ಪೆಟ್ರೋಲಿಂಗ್ ಮಾಡ್ತಿರ್ತಾರೆ. ಪೊಲೀಸರು ಇಲ್ಲದಂತ ಸಂದರ್ಭವನ್ನ ನೋಡಿ ರಿಕ್ಕಿ ಮಾಡಿ ಈ ಒಂದು ಎಕ್ಸ್ಪ್ಲೋಸರ್ ಅನ್ನ ಇಟ್ಟು ಎಸ್ಕೇಪ್ ಆಗಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಆದ್ರೆ ಅವರ ಉದ್ದೇಶ ನೇರವಾಗಿ ಮೋದಿ ಅವರೇ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗಾಗಲೇ ಗೊತ್ತಾಗಿದೆ. ಆದ್ರೆ ತನಿಖೆ ವೇಳೆ ಆತ ಯಾರು ಏನು, ಆತ ಯಾವೊಂದು ಉದ್ದೇಶ ಆಗಿರ್ಬೋದು, ಮತ್ತೆ ಆತನಿಗೆ ಈ ರೀತಿಯಾದಂಥ ಒಂದು ಕೆಟ್ಟ ಯೋಚನೆ ಯಾಕೆ ಬಂತು, ಅವೆಲ್ಲವೂ ಕೂಡ ಆತ ಸಿಕ್ಕ ಮೇಲೆ ಗೊತ್ತಾಗಬೇಕಾಗುತ್ತೆ. ಆದ್ರೆ ಸದ್ಯಕ್ಕೆ ಆತ ಯಾರು, ಯಾವ ರೀತಿಯಾದಂಥ ದಂದಿಟ್ಟ, ಏನಿದ್ರ ಹಿನ್ನೆಲೆ ಯಾವುದು ಕೂಡ ಪೊಲೀಸರಿಗೆ ಒಂದು ಸುಳಿವು ಸಿಗ್ತಿಲ್ಲ. ಆತ ಯಾರು ಅಂತ ಗೊತ್ತಾಗಿಲ್ಲ. CCTV ಫುಟೇಜ್ಗಳನ್ನ ಚೆಕ್ ಮಾಡ್ತಿದ್ದಾರೆ. ಎಕ್ಸಾಕ್ಟ್ಲಿ ಅವ್ರಿಗೆ ಮ್ಯಾಚ್ ಆಗುವಂತ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗ್ತಿಲ್ಲ. ಟವರ್ ಡಂಪ್ ಲೊಕೇಶನ್ ಚೆಕ್ ಮಾಡ್ತಿದ್ದಾರೆ. ಅಂದ್ರೆ ಸ್ಯಾಟರ್ಡೆ ಅಂದ್ರೆ ಶನಿವಾರ, ಕಳೆದ ಶನಿವಾರ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಯಾರೆಲ್ಲ ಅಲ್ಲಿ ಓಡಾಡಿದ್ದಾರೆ, ಅದಕ್ಕೂ ಮುನ್ನ ದಿನ 2-3 ದಿನಗಳ ಕಾಲ ರೊಟೀನ್ ಆಗಿ ಯಾರೆಲ್ಲ ಅಲ್ಲಿ ಓಡಾಡಿದ್ದಾರೆ ಅಂತವರ ಬಗ್ಗೆ ಟವರ್ ಡಂಪ್ ಲೊಕೇಶನ್ ಮೂಲಕ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಟೆಕ್ನಿಕಲಿ ಪೊಲೀಸರಿಗೆ ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಿದೆ. ಯಾಕಂದ್ರೆ ಅದನ್ನ ಕಂಡುಹಿಡಿಯೋದು ಅಷ್ಟು ಈಸಿ ಅಲ್ಲ. ಹೀಗಾಗಿ 50 ತಂಡಗಳು, ಸದ್ಯಕ್ಕೆ 50 ಜನರ ತಂಡಗಳು, 5-6 ವಿಶೇಷ ತಂಡಗಳು ಈಗ ತನಿಖೆಯನ್ನ ನಡೆಸಿದಾವೆ. ಮತ್ತೊಂದು ಕಡೆ NIA ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಿದ್ದಾರೆ. ಯಾಕೆ NIA ಈ ಒಂದು ಕೇಸ್ಗೆ ಎಂಟ್ರಿ ಕೊಡ್ತು ಅನ್ನೋಂಥ ಪ್ರಶ್ನೆ ಸಾಕಷ್ಟಿತ್ತು. ಬರೀ ಜಿಲೆಟಿನ್ ಕಡ್ಡಿಗೆ ಬಂದು ಚೆಕ್ ಮಾಡ್ತಾರ NIA ಅಧಿಕಾರಿಗಳು? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಜಸ್ಟ್ ಒಂದು ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದ್ದಕ್ಕೆ ಬರ್ಬೇಕಾ ಅನ್ನೋಂಥ ಪ್ರಶ್ನೆ ಎಲ್ಲ ಕಡೆ ಮೂಡಿತು. ಆದ್ರೆ ವಿಚಾರ ಹೀಗಿದೆ, ಅಂದ್ರೆ ಎಕ್ಸ್ಪ್ಲೋಸರ್ನ ಕಂಪ್ಲೀಟ್ ಆಗಿ ರೆಡಿ ಮಾಡಲಾಗಿತ್ತು. PM ಬರುವಂತ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಮೇ ಬಿ ಇರ್ಬೋದು, ಯಾರಾದ್ರೂ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರು ಅಂತ ಹೇಳಿ, ಅಥವಾ ಟೆರರಿಸಂ ಲಿಂಕ್ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಫಸ್ಟ್ ಸಿಗ್ಬೇಕು, ಅವ್ರು ಯಾರು ಸಿಕ್ಕಿದ್ರೆ ಆಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಒಂದು ಕಡೆ ಶಂಕಿತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ಲಾಗ್ತಿದೆ. ಆತನಿಗೂ ಈ ಒಂದು ಇನ್ಸಿಡೆಂಟ್ಗೂ ಸದ್ಯಕ್ಕೆ ಇರುವಂತಹ ಒಂದು ಎವಿಡೆನ್ಸ್ಗಳು ಎಲ್ಲೂ ಕೂಡ ಗೊತ್ತಾಗ್ತಿಲ್ಲ. ಆತನ ಮನಸ್ಥಿತಿ ಆಗಿರ್ಬೋದು, ಆತ ಈ ಮುಂಚೆ ಇದೇ ರೀತಿಯಾಗಿ ಹುಸಿಬಾಂಬ್ ಕರೆಗಳನ್ನ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಈ ಕೇಸ್ಗೆ ಲಿಂಕ್ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಆತ ಆ ಕಡೆ ಓಡಾಡಿದಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗಿಲ್ಲ. ಆತನ ಮೊಬೈಲ್ ಅನ್ನ ಚೆಕ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಸದ್ಯಕ್ಕೆ. ಆದ್ರೆ ಎಕ್ಸಾಕ್ಟ್ಲಿ ಆ ಒಂದು ಆರ್ಟ್ ಆಫ್ ಲಿವಿಂಗ್ ನಿಂತು ಕೂಡ 1.3 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಅಂತರದಲ್ಲಿ ರಸ್ತೆ, ಮೋದಿ ಅವರು ಹಾದು ಹೋಗುವಂತ ರಸ್ತೆಗೆ ಇರುವಂತ ಒಂದು ಕೇವಲ ಒಂದು 3-4 ಮೀಟರ್ ಉದ್ದದಲ್ಲಿ ದೂರದಲ್ಲಿ ಇದನ್ನ ಇಟ್ಟಿದ್ರು ಅಂತ ಹೇಳಿ ಗೊತ್ತಾಗಿದೆ. ಸದ್ಯ ರಾಮನಗರ ಮತ್ತೆ ಬೆಂಗಳೂರು ನಗರ ಪೊಲೀಸರ ತಲೆ ಕೆಡಿಸಿದ ಈ ಒಂದು ಪ್ರಕರಣ ಈಗಾಗಲೇ ತನಿಖೆ ನಡೆಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಆತ ಸಿಕ್ಕ ಮೇಲೆನೆ ಗೊತ್ತಾಗುತ್ತೆ ಆತ ಯಾರು ಏನು, ಇಷ್ಟೊಂದು ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ದಾರೆ, ಏನು ಉದ್ದೇಶ ಅಂತೇಳಿ. ಸದ್ಯ ಆತನ ಪತ್ತೆಗಾಗಿ ಪೊಲೀಸರು ಮುಂದುವರೆದಿದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.